ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ನಾಡಿದ್ದು ನಡೆಯುವಂಥ ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಕನ್ನಡ ಪರೀಕ್ಷೆಯಲ್ಲಿ ನೀವು ಬರುವಂತಹ ಕನ್ನಡ ಒಂದು ಪರೀಕ್ಷೆಯಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಹೊಂದಿಸಿ ಬರೆಯಿರಿ 2 ಅಂಕದ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ನೆಗ್ಲೆಕ್ಟ್ ಮಾಡದೆ ಕೊನೆವರೆಗೂ ನೋಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾಕಂದರೆ ನಾಡಿದ್ದು ನಡೆಯುವಂಥ ಪ್ರಿಪರೇಟರಿ ಎಕ್ಸಾಮ್ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವು. ಭಾಗ 1ನಲ್ಲಿ ನಿಮಗೆ ಸಂದರ್ಭದೊಡನೆ ಪ್ರಶ್ನೆಗಳನ್ನು ಬಿಟ್ಟಿದ್ದೇನೆ. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆ್ಯಂಡ್ ನೆಕ್ಸ್ಟು 2 ಅಂಕದ ಪ್ರಶ್ನೆಗಳು ಹೊಂದಿಸಿ ಬರೆಯಿರಿ ಇವೆಲ್ಲವೂ ಕೂಡ ಇದೆ. ಪಾರ್ಟ್ 3ಯಲ್ಲಿ ಮಲ್ಟಿಪಲ್ ಚಾಯ್ಸ್ 1 ಅಂಕದ ಇರುತ್ತೆ. ಲಾಂಗ್ ಆನ್ಸರ್ಸ್ ಕೂಡ ಕೊಟ್ಟಿದ್ದೇನೆ. ಬನ್ನಿ ಹಾಗಾದರೆ ಇಂಪಾರ್ಟೆಂಟ್ ಇರುವಂತಹ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಸ್ಟ್ ನೋಡೋಣ. ವಾಲ್ಪರೈನ ದುರಂತದ ಮೂಲ ಬೀಜಗಳು ಯಾವುದು ಅಂದರೆ ಚಹಾ ಗಿಡದ ರೂಪದಲ್ಲಿ ಬಂದವು. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ದ್ವೀಪ ಜೀವಿಗಳಾಗಿ ಉಳಿಯಬೇಕಾಗುತ್ತದೆ. ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಮಗು. ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶ್ ವಾಸ್ತಯನ ನಿನಗೆ ಹೇಳಿದನು. ವೀರೇಂದ್ರ ಸಿಂಪಿಯವರು ಹೇಳುವ ಹಳ್ಳಿಯ ಚಹಾ ಹೋಟೆಲಿನ ಹೆಸರು ಚಂದ್ರಭವನ. ನೆಕ್ಸ್ಟು ಇವು ಬಿಟ್ಟರೆ ಮತ್ತೆ ನಿಮ್ಗೆ ಯಾವುದು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಡಾಕ್ಟರ್ CNR ರಾವ್ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು. ಧಣಿಗಳ ತೋಟದ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಭವಿ. ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಮಗು. ಕನ್ನಡಕ್ಕೂ ಕಸ್ತೂರಿ ಅಲ್ಲವೇ ಎಂದವರು ಮನೋರಮೆ. ಓಕೆ, ನೆಕ್ಸ್ಟ್ ಕೊನೆಗೆ ಬಸಲಿಂಗ ಸುಳ್ಳುಗಳಿಂದ ಮುಕ್ತನಾಗಿದ್ದ. ಬದುಕು ಭಾಷೆಯನ್ನು ಬಿಟ್ಟು ಇರುವುದಿಲ್ಲ. ಧಣಿ ಎಂದಿಗೂ ಒಕ್ಕಲ ಮಕ್ಕಳ ನಂಬುವುದಿಲ್ಲ. ವಿಜ್ಞಾನದ ಅಡಿಪಾಯ ಪ್ರಶ್ನೆ ಕೇಳುವುದು. ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಚಂದ್ರಭವನ್. ನೋಡಿ, ಯಾಕಂದರೆ ಇವು ಆಲ್ರೆಡಿ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ದಲ್ಲೇ ರಿಪೀಟ್ ಆದಂಥದ್ದು ಮತ್ತು ನಿಮ್ಮ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ರಿಪೀಟ್ ಆದಂಥವು. ಹಾಗೆ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಈ ಸಾರಿ ಬರುವಂಥವು ಇಂಪಾರ್ಟೆಂಟ್. ವಾಲ್ಪರೈ ಮಧ್ಯದಲ್ಲಿ ತೋಟವಿದೆ. ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಕನ್ನಡಿಗರು. ಧನಿಗಳು ಹೊಳೆತ್ತಲು ಕುದುಪನಿಗೆ ಸೂಚಿಸಿದರು. ಕಲಾಂ ಅವರು ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು. ಬಾಯಿ ಚಪ್ಪಲ ಪೆನ್ಷನ್ದಾರರಿಗೆ ಜಾಸ್ತಿ ಇರುತ್ತದೆ. ನೆಕ್ಸ್ಟು ಮಾದರಿ ಪ್ರಶ್ನೆ ಪತ್ರಿಕೆ 2ದಲ್ಲಿರುವಂಥದ್ದು. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಕಮಲಮ್ಮ ಮೇಡಮ್ ಅವರನ್ನು ಭೇಟಿ ಮಾಡಿದರು. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ದ್ವೀಪ ಜೀವಿಗಳಾಗುತ್ತಾರೆ. ಧನಿ ಎಂದಿಗೂ ಒಕ್ಕಲ ಮಕ್ಕಳ ನಂಬುವುದಿಲ್ಲ. ವಿಜ್ಞಾನದ ಅಡಿಪೆಯ ಪ್ರಶ್ನೆ ಕೇಳುವುದು. ಮನೋರಮೆ ಶ್ರೀ ರಾಮೇಶ್ವರಮೇದ ಕತೆ ಹೇಳಬೇಕೆಂದು ಕೇಳುತ್ತಾರೆ. ನೆಕ್ಸ್ಟು ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ವೈದ್ಯರ ಹೆಸರು ತಿಮ್ಮಪ್ಪ. ಪುಣಚ್ಚಿ ಇದು ಮಾರ್ಚಿನ ಜೊತೆಗಾರನ ಹೆಸರು. ಧನಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಭವಿ. ಇವು ತುಂಬ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಪೇಪರ್ 1 ಇದು ನೋಡಿ. ಪ್ರಾಕ್ಟೀಸ್ ಪೇಪರ್ 1, ಪ್ರಾಕ್ಟೀಸ್ ಪೇಪರ್ 2. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿ ಸೀತಾ ನೆನಪಾಗುತ್ತಾಳೆ. ಕನ್ನಡಿಗರು ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಾರೆ. ಕಲಾಂ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ತಿಳಿದಾಗ ಅವರು ಚೆನ್ನೈನಲ್ಲಿರ್ತಾರೆ. ಧನಿಗಳು ಹೊಳೆತ್ತಲು ಕುದುಪನಿಗೆ ಸೂಚಿಸ್ತಾರೆ. ಕಲಿಯುಗದ ಅಮೃತ ಚಹಾ. ಇವು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಾಕ್ಟೀಸ್. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ನೋಡೋಣ ಬನ್ನಿ. ತುಂಬ ಇಂಪಾರ್ಟೆಂಟ್ ಇದು. ಕದಡಿದ ಸಲಿಲಂ ತಿಳಿವೆಂದರೆ ನೋಡಿ ಪದ್ಯದ ಹೆಸರು ಮತ್ತು ಕವಿಯ ಹೆಸರು. ಇವು ಆದಮೇಲೆ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಹೊಂದಿಸಿ ಬರೆಯಿರಿ ಹೇಳಿದ್ದೇನೆ. ನಾಗಚಂದ್ರ. ವಚನಗಳನ್ನು ಬರೆದವರು ಬಸವಣ್ಣವರು. ಉರಿ ಲಿಂಗಪ್ಪೆದ್ದಿ. ಇನ್ನೂ ಹುಟ್ಟದೆ ಇರಲಿ ನಾರಿ ಎರನ್ನೋಲ್ ಕುಮಾರವ್ಯಾಸ. ಪಗೆಯಂ ಬಾಲಕನೆಂಬದೇ ಪುಲಿಗೇರ್ ಸೋಮನಾಥ್. ಭಾಳ ಇಂಪಾರ್ಟೆಂಟ್ ಇದು. ಜಾಲಿಯ ಮರದಂತೆ ಪುರಂದರದಾಸರು. ಯಾಕಂದರೆ ಇವು ಮಲ್ಟಿಪಲ್ ಚಾಯ್ಸಿಗೂ ಕೇಳ್ತಾರೆ, 1 ಮಾರ್ಕ್ಸಿಗೆ ಕೇಳ್ತಾರೆ, ಹೊಂದಿಸಿ ಬರೆಯಲು ಕೇಳ್ತಾರೆ. ನೆಕ್ಸ್ಟ್ ಹಬ್ಬಲಿಯವರ ರಸಬಳ್ಳಿ ಜನಪದ. ಬೆಳಗು ಜಾವ ದರಾರ್ ಬೇಂದ್ರೆ ಬರೆದಂತಹ ಕವಿಯರ ಹೆಸರು. ಮುಂಬೈ ಜಾತಕ GS ಶಿವರುದ್ರಪ್ಪ. ಶಿಲುಬೆ ಏರಿದ್ದಾನೆ KS ನಿಸಾರ್ ಅಹಮದ್. ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಲಲಿತಾ ಸಿದ್ದಬಸಯ್ಯ. ಹತ್ತಿ ಚಿತ್ತ ಮತ್ತು T ಯಲ್ಲಪ್ಪ. ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ. ನೆಕ್ಸ್ಟು ಪದ್ಯದ ಹೆಸರು ಆ ಕೃತಿಯ ಒಂದು ಹೆಸರು. ಕದಡಿದ ಸಲಿಲಂ ತಿಳಿವೆಂದರೆ ರಾಮಚಂದ್ರ ಚರಿತ ಪುರಾಣ ಪಂಪರಾಮಾಯಣ. ಬಸವಣ್ಣವರು ಸಮಗ್ರ ವಚನ ಸಂಪುಟ ಉರಿಲಿ ಪೆದ್ದಿ. ಇನ್ನೂ ಹುಟ್ಟಿದೇ ಇರಲಿ ನಾರಿಯನ್ನೋರು ಕರ್ನಾಟಕ ಭಾರತ ಕಥಾಮಂಜರಿ ಗದುಗಿನ ಭಾರತ. ಪಗೆಯಂ ಬಾಲಕನೆಂಬುದೇ ಸೋಮೇಶ್ವರೇಶ್. ಆ ಕೃತಿಯ ಹೆಸರು ಇದು. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್, ಓದ್ಕೊಳ್ಳಿ. ನೆಕ್ಸ್ಟು ಬಂದೇ ಬರ್ತವೆ ಪದ್ಯದ ಹೆಸರು ಮತ್ತು ಪದ್ಯದ ಶೈಲಿ. ಇವು ಭಾಳ ಇಂಪಾರ್ಟೆಂಟ್ ಇದು. ಕದಡಿದ ಸಲಿಲಂ ತಿಳಿವೆಂದರೆ ಚಂಪು ಆಗಿರುತ್ತೆ. ಬಸವಣ್ಣವರು ವಚನ. ಉರಿ ಲಿಂಗಪೆದ್ದಿ ವಚನ. ಇನ್ನು ಹುಟ್ಟಿದೇ ಇರಲಿ ನಾರಿ ಎನ್ನರು ಷಟ್ಪದಿ. ಬಗೆಯಂ ಬಾಲಕನೆಂಬುದೇ ಶತಕ. ಜಾಲಿಯ ಮರದಂತೆ ಕೀರ್ತನೆ. ಹಬ್ಬಲಿಯವರ ರಸಬಳಿ ಜನಪದ. ಬೆಳಗು ಜಾವ ಸುನೀತ. ಇದನ್ನು ಕೇಳ್ತಾರೆ ಯಾವ ಪದ್ಯದ ಶೈಲಿಯಲ್ಲಿರುತ್ತೆ ಅಂತ.
ಇದು ಕೂಡ ಕವಿಗಳು, ಅಂಕಿತ ನಾವ್ಯ, ಬಿರುದುಗಳು ಬಹಳ ಇಂಪಾರ್ಟೆಂಟ್, ಇದನ್ನು ಕೂಡ ಓದ್ಕೊಳ್ಳಿ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಮಾಡೆಲ್ ಕ್ವಶನ್ ಪೇಪರ್ 1ನಲ್ಲಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ನೋಡಿದು. ನಾಗಚಂದ್ರ ಸುಕನ್ಯ ಮಾರುತಿ, ಪಗೆಯಂ ಬಾಲಕನೆಂಬುದೇ ಎರಡನೇದು, ಕದಡಿದ ಸಲಿಲಂ ತಿಳಿವೆಂದರೆ, ಬೆಳಗು ಜಾವ ಮೂರನೇದು, ಹತ್ತಿ ಚಿತ್ತ ಮತ್ತು ಟಿ ಯಲ್ಲಪ್ಪ ನಾಲ್ಕನೇದು, ಮುಕ್ತಕಂಠ, ಒಮ್ಮೆ ನಗುತ್ತೇವೆ 5 ಇಲ್ಲಿ ಶತಕ. ನೆಕ್ಸ್ಟು ಮಾಡೆಲ್ ಕ್ವಶನ್ ಪೇಪರ್ 2ದಲ್ಲಿರುವಂಥ ಹೊಂದಿಸಿ ಬರೆಯಿರಿ. ಇಲ್ಲಿ ಕೂಡ ಆಲ್ರೆಡಿ ಆನ್ಸರ್ಸ್ಗಳು ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಮಾದರಿ ಕ್ವಶನ್ ಪೇಪರ್ 3 ಇವು ಕೂಡ ತುಂಬ ಇಂಪಾರ್ಟೆಂಟ್. ಮಾಡೆಲ್ 4, ಮಾಡೆಲ್ 5 ಇವು ಕೂಡ ತುಂಬ ಇಂಪಾರ್ಟೆಂಟ್. ಸರಿಯಾಗಿ ನೀವು ಸ್ಟಡಿ ಮಾಡಲೇಬೇಕಾಗುತ್ತೆ. ಇವು ಬಿಟ್ಟರೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ ನಾಡ್ದು ಬರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಬಿಟ್ಟು ಯಾವುದೂ ಕೂಡ ಬರೋದಿಲ್ಲ, ನೆನ್ಪಿಟ್ಕೊಂಬಿಡಿ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಕದಡಿದ ಸಲಿಲಂ ತಿಳಿವೆಂದರೆ ನಾಗಚಂದ್ರ, ಈ ಒಂದು ಪದ್ಯ ಭಾಗದಲ್ಲಿ ಇಂಪಾರ್ಟೆಂಟ್ ಇರುವುದು ಹೇಳ್ತೇನೆ ನಿಮಗೆ. ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು, ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ವಿತ್ ಆನ್ಸರ್ ಇದೆ, ಓದ್ಕೊಳ್ಳಿ. ನೆಕ್ಸ್ಟು ಸೀತೆಯ ತಲ್ಲಣಕ್ಕೆ ಕಾರಣವೇನು, ಇದೊಂದು ಪ್ರಶ್ನೆ 2 ಅಂಕದ ಬರುತ್ತೆ. ನೆಕ್ಸ್ಟು ರಾವಣಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸ್ರಿ ಅಂತ ಇದೆ. ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಇದೊಂದು ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟು ಪಗೆಯಂ ಬಾಲಕನೆಂಬಲೆ, ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಧನ ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು, ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು ಶುಚಿ ಸ್ವಾದಗಳನ್ನು ಕುರಿತು ಸೋಮನಾಥನ ಅಭಿಪ್ರಾಯವೇನು, ಇದೊಂದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು ಬೆಳಗು ಜಾವ ದರಾರ್ ಬೇಂದ್ರೆ ಬರೆದಂಥದ್ದು. ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ, ಇದೊಂದು ಪ್ರಶ್ನೆ ಬರಬಹುದು, ಇದೊಂದು ತುಂಬ ಇಂಪಾರ್ಟೆಂಟ್, ಇದೊಂದು ಓದ್ಕೊಳ್ಳಿ. ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು, ಇದೊಂದು ತುಂಬ ಇಂಪಾರ್ಟೆಂಟ್ 2 ಅಂಕದ ಪ್ರಶ್ನೆಗಳಿಗೆ. ಓಕೆನಾ. ನೆಕ್ಸ್ಟು ಶಿಲುಬೆ ಏರಿದ್ದಾನೆ KS ನಿಸಾರ್ ಅಹಮದ್, ಇದೊಂದು ತುಂಬ ಇಂಪಾರ್ಟೆಂಟ್. ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಶಿಲುಬೆಗೆ ಏರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ, ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟ್ ಜೀಸಸ್ ಎಲ್ಲೆಲ್ಲಿ ಶಿಲುಬೆ ಏರಿದ್ದಾನೆ, ಇದೊಂದು ಪ್ರಶ್ನೆ ಬರಬಹುದು, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟು ಗದ್ಯದ 2 ಅಂಕದ ಪ್ರಶ್ನೆಗಳು. ಮುಟ್ಟಿಸಿಕೊಂಡವನು P ಲಂಕೇಶ್, ಇದೊಂದು ತುಂಬ ಇಂಪಾರ್ಟೆಂಟ್ ಪಾಠ ಇದು. ಬಸ್ಲಿಂಗನಿಗೆ ಅದು ಪುರುಷೊತ್ತಿಲ್ಲದ ಕಾಲ ಯಾಕೆ, ಇದೊಂದು ಓದ್ಕೊಳ್ಳಿ. ಬಸ್ಲಿಂಗನು ಹೊಸ ಎತ್ತುಗಳನ್ನು ಹಂಚಿಕೊಳ್ಬೇಕೆಂದು ಏಕೆ ಯೋಚಿಸಿದ್ದಾನೆ, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟು ಹೆಂಡತಿ ಸಿದ್ಲಿಂಗ ಏನು ಹೇಳುತ್ತಲೇ ಇದ್ದಳು, ಇದೊಂದು ಪ್ರಶ್ನೆ. ನೆಕ್ಸ್ಟು ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸ್ಲಿಂಗನಿಗೆ ಏನೆಂದು ಹೇಳಿದರು, ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆ. ನೆಕ್ಸ್ಟು ಸೂತಕನು ಪರಿಹರಿಸಲು ಸಿದ್ಲಿಂಗಿ ಏನು ಮಾಡಿದಳು, ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಕನ್ನಡಕವನ್ನು ಕಟ್ಟುವ ಕೆಲಸ ನಾಯಕ, ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ AR ಕೃಷ್ಣಶಾಸ್ತ್ರಿಗಳ ಭಾಷಣ ಓದಿ ಲೇಖಕರಲ್ಲಿ ಮೂಡಿದ ಭಾವನೆಗಳು ಯಾವುವು, ಇದೊಂದು ಪ್ರಶ್ನೆ. ರಾಜ್ ಮನ್ನಾರ್ ಸಮಿತಿಯ ವರದಿ ಏನು ಹೇಳಿದೆ, ಇದೊಂದು ಪ್ರಶ್ನೆ. ಓಕೆ. 3 ಭಾಷೆ ಸೂತ್ರದ ಬಳಕೆ ಹೇಗಿರಬೇಕು, ಇಂಗ್ಲೀಷ್ ಶಿಕ್ಷಣದ ಅಪವ್ಯಯ ನಮಗೆ ಹೇಗೆ ತಿಳಿಯುತ್ತದೆ, ಇಷ್ಟು ಓದ್ಕೊಳ್ಳಿ. ನೆಕ್ಸ್ಟ್ ಬದುಕನ್ನು ಪ್ರೀತಿಸಿದ ಸಂತ ಕಲಾಂ ಅವರು ತಾವು ಆತ್ಮಕಥೆ ಬರೆದದ್ದನ್ನು ಈತಕ್ಕಾಗಿ, ಇದೊಂದು ತುಂಬ ಇಂಪಾರ್ಟೆಂಟ್, ಅದೊಂದು ಓದ್ಕೊಳ್ಳಿ. ಹಳ್ಳಿಯ ಚಹಾ ಹೋಟೆಲ್ಗಳು ವೀರೇಂದ್ರ ಶೆಂಪಿ, ಪಟ್ಟಣದ ಹೋಟೆಲಿನ ಕಟ್ಟಡದ ಹೇಗಿದೆ, ಇದೊಂದು ಓದ್ಕೊಳ್ಳಿ. ಓಕೆ. ನೆಕ್ಸ್ಟ್ ಕೃಷ್ಣೇಗೌಡರ ಆನೆ, ಇದು ತುಂಬ ಇಂಪಾರ್ಟೆಂಟ್. KP ಪೂರ್ಣಚಂದ್ರ, ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ನಿರೂಪಕರು ಹೇಳಿದ್ದಕ್ಕೆ, ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದೆಂದು ಓದ್ಕೊಳ್ಳಿ. ಕೊಂಬೆ ಲೈನ್ ಮೇಲೆ ಬೀಳಲು ಆನೆಯ ಕಾರಣವೆಂದು ದುರ್ಗಪ್ಪ ಯಾವ ಆಧಾರದ ಮೇಲೆ ಹೇಳಿದ, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗ್ಗೆ ಹೇಗೆ, ಇದೊಂದು ಕೃಷ್ಣೇಗೌಡರ ಆನೆ ಮುಡಿಗೇರಿಪೇಟೆಗೆ ಹೇಗೆ ಹೋಗಿಕೊಂಡಿತ್ತು, ಇಷ್ಟು ಪ್ರಶ್ನೆಗಳನ್ನು ಓದ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ನೋಡಿ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಕನ್ನಡ ಒಂದು ಸಬ್ಜೆಕ್ಟಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ಕ್ವಶನ್ಸ್ಗಳಿದು. ಯಾಕಂದರೆ ನಾಡಿದ್ದು ನಡೆಯುವಂತಹ ಪ್ರಿಪರೇಟರಿ ಎಕ್ಸಾಮ್ ಆಗಲಿ ಮತ್ತು ಜೊತೆಗೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಆಗಲಿ ತುಂಬ ಇಂಪಾರ್ಟೆಂಟ್ ಸಾಂದರ್ಭಿಕವಾದಂತಹ ವಿವರಣೆಯನ್ನು ಬಯಸುವಂತಹ ವ್ಯಾಖ್ಯಾನಗಳು ಇದು. ಯಾಕಂದರೆ ಇದು
ಅಂದರೆ ಸಂದರ್ಭದೊಡನೆ ಇರುವಂತಹ ಒಂದು ಕ್ವಶನ್ಸ್ಗಳು, ಜೊತೆಗೆ ಲಾಂಗ್ ಕ್ವಶನ್ಸ್ ಮತ್ತು 2 ಅಂಕದ ಪ್ರಶ್ನೆಗಳು, ಗ್ರಾಮರ್ ಪಾರ್ಟಿಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿದೆ. ಓಕೆ, ಬನ್ನಿ ಹಾಗಾದರೆ ನಾಡಿದ್ದು ನಡೆಯುವಂತಹ ಮತ್ತು ಬೋರ್ಡ್ ಪರೀಕ್ಷೆಗೆ ತುಂಬ ಯೂಸ್ ಆಗುವಂತಹ ಒಂದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು. ಬನ್ನಿ ಹಾಗಾದರೆ ನೋಡಿ. ಮೊಟ್ಟ ಮೊದಲು, ಇನ್ನೂ ಹುಟ್ಟಿದೆ ಇರಲಿ ನಾರಿ ರೆನ್ನವೂಲು ಕುಮಾರವ್ಯಾಸ, ಎನ್ನವೋಲ್ ಮುನ್ನಾರು ನವೆ ದವರುಂಟು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಮಹಾಕವಿ ಕುಮಾರವ್ಯಾಸ ಬರೆದಿರುವಂತಹ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಒಂದು ಭಾಗವಾದ ಇನ್ನು ಹುಟ್ಟಿದೆ ಇರಲಿ ನಾರಿ ರೆನ್ನವೋಲ್ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಒಂದು ವ್ಯಾಖ್ಯಾನವನ್ನು. ಯಾವ ಸಂದರ್ಭದಲ್ಲಿ ಈ ಒಂದು ವ್ಯಾಖ್ಯಾನವನ್ನು ವ್ಯಕ್ತಪಡಿಸಲಾಯಿತು ಅಂದರೆ, ದ್ರೌಪದಿ ಈ ಮಾತನ್ನು ತನ್ನ ಮನದಲ್ಲಿ ಹೇಳಿಕೊಳ್ಳುತ್ತಾಳೆ. ಕೀಚಕನಿಂದ ಅಪಮಾನಕ್ಕೆ ಒಳಗಾದ ದ್ರೌಪದಿಯು ಈ ಮಾತನ್ನು ಹೇಳಿಕೊಳ್ಳುತ್ತಾಳೆ. ಸ್ವಾರಸ್ಯ ವಿವರಣೆ ಬರೀಬೇಕಾಗುತ್ತೆ. ಈ 3 ಸ್ಟೆಪ್ಪಲ್ಲಿ ನೀವು ಬರಲೇಬೇಕಾಗುತ್ತೆ. ತನ್ನ ದುಃಖವನ್ನು ಯಾರಿಗೆ ಹೇಳಿಕೊಳ್ಳಲಿ, ಯಾರ ಬಳಿ ಹೋಗಿ ತನ್ನ ಅಳಲನ್ನು ತೋಡಿಕೊಳ್ಳಲಿ, ನನ್ನ ಈ ಹೆಣ್ಣು ಜನ್ಮ ಸುಡಲಿ, ಗೋರಿ ಪಾಪಿಯಾದ ತನ್ನಂತೆ ನೆರಳಿದವರು ಈ ಹಿಂದೆ ಯಾರೂ ಇರಲಾರರು, ತನಗೆ ಮರಣವೂ ಬಾರದೇಕೆ ಎನ್ನ ಓಲ್ ಮುನ್ನಾರು ನವೆದವರುಂಟು ಎಂದು ದ್ರೌಪದಿ ಅಸಹಾಯಕ ಸ್ಥಿತಿಯಲ್ಲಿರುವ ದ್ರೌಪದಿಯ ದುಃಖ ಇಲ್ಲಿ ವ್ಯಕ್ತವಾಗಿದೆ ನೋಡಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಯಾವ್ಯಾವ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಷ್ಟೇ ನಾನು ಹೇಳ್ತಾ ಹೋಗ್ತೇನೆ ವಿತ್ ಆನ್ಸರ್ ಜೊತೆಗೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟಿಲ್ಲಿ, ಇದು ಒಂದು ತುಂಬ ಇಂಪಾರ್ಟೆಂಟ್. ಕಲಿ ಭೀಮನೆ ಮಿಡುಕುಳ್ಳ ಗಂಡನು ಅಂತ ಬರುತ್ತೆ. ಆಯ್ಕೆ ನೋಡಿ. ಈ ಮೇಲಿನ ವಾಕ್ಯವನ್ನು ಮಹಾಕವಿ ಕುಮಾರವ್ಯಾಸ ಬರೆದಿರುವ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಒಂದು ಭಾಗವಾದ ಇನ್ನು ಹುಟ್ಟಿದೆ ಇರಲಿ ನಾರಿ ರೆನ್ನವೋಲ್ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ದ್ರೌಪದಿ ಈ ಮಾತನ್ನು ತನ್ನ ಒಂದು ಮನದಲ್ಲಿ ಹೇಳಿಕೊಳ್ತಾಳೆ. ಕೀಚಕನಿಂದ ಉಂಟಾಗಿರುವ ಉಪಟಳವನ್ನು ನಿವಾರಿಸಲು ತನ್ನ 5 ಜನ ಪತಿಯರಲ್ಲಿ ಭೀಮನನ್ನು ಬಿಟ್ಟು ಉಳಿದ 4 ಸಾಧ್ಯವಿಲ್ಲವೆಂದು ದ್ರೌಪದಿ ಭಾವಿಸ್ತಾಳೆ. ಸ್ವಾರಸ್ಯ ಇದು. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು, ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವವರು. ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟು. ಈ ಮೇಲಿನ ವಾಕ್ಯವನ್ನು ಮಹಾಕವಿ ಕುಮಾರವ್ಯಾಸ ಬರೆದಿರುವ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಒಂದು ಭಾಗವಾದ ಇನ್ನು ಹುಟ್ಟಿದೆ ಇರಲಿ ನಾರಿ ರೆನ್ನವೋಲ್ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಕೀಚಕನ ಉಪಟಳದಿಂದ ತನ್ನನ್ನು ರಕ್ಷಿಸಲು ನೀನೊಬ್ಬನೇ ಸಮರ್ಥನೆಂದು ದ್ರೌಪದಿ ಭೀಮನಲ್ಲಿ ಹೇಳ್ತಾಳೆ. ನೀನಲ್ಲದೆ ಉಳಿದ 4 ತನ್ನ ಕಷ್ಟದಲ್ಲಿ ಹೊರತಾವರೆಂದು ಆಕೆ ಹೇಳಿದಾಗ ಭೀಮ ಈ ಮೇಲಿನ ಗಾದೆಯನ್ನು ದೇವರಿಗೆ ನೆನಪಿಸುತ್ತಾನೆ. ಸ್ವಾರಸ್ಯ: ಯಾರೋ ಕೆಲವರು ದುಡಿದು ಗಳಿಸಿದರೆ ಮತ್ತೆ ಯಾರೋ ಉಂಡು ಹೋಗುವರು, ಅಂತೆಯೇ ಕಾದರೆ ನಾನು ರಮಿಸಲು ಉಳಿದವರು ಎಂಬ ವಾಸ್ತವವನ್ನು ಭೀಮ ದ್ರೌಪದಿಗೆ ಹೇಳ್ತಾನೆ. ಕೆಲವೊಬ್ಬರು ಗಳಿಸಿದೊಡೆ ಕೆಲರುಂಡು ಜಾರುವವರು ಅಂದರೆ ಸುಖದಲ್ಲಿ ಮಾತ್ರ ಉಳಿದ 4 ಪಾಲುದಾರರು, ಆದರೆ ಕಷ್ಟದಲ್ಲಿ ಯಾರೂ ಇಲ್ಲರಿ ಎಂದು ಭೀಮನ ಮನದ ಮಾಗುಡ ಅಸಮಾಧಾನವಾಗಿ ಇಲ್ಲಿ ವ್ಯಕ್ತವಾಗಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು, ಇದು ಆದಮೇಲೆ ನೆಕ್ಸ್ಟ್ ನಿಮಗೆ ಇಂಪಾರ್ಟೆಂಟ್ 2 ಮಾರ್ಕ್ಸ್ 1 ಮಾರ್ಕ್ಸಿಂದೆಲ್ಲ ಕೊಡ್ತಾ ಹೋಗ್ತಾನೆ. ನೆಕ್ಸ್ಟ್ ಇದೊಂದು ತುಂಬ ಇಂಪಾರ್ಟೆಂಟು. ಹಗೆಗಳನ್ನು ಹಿಂಡಿದನು ಮನದೊಳಗೆ. ಆಯ್ಕೆ ನೋಡಿ. ಈ ಮೇಲಿನ ವಾಕ್ಯವನ್ನು ಮಹಾಕವಿ ಕುಮಾರವ್ಯಾಸ ಬರೆದಿರುವ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಒಂದು ಭಾಗವಾದ ಇನ್ನು ಹುಟ್ಟಿದೆ ಇರಲಿ ನಾರಿ ರೆನ್ನವೋಲ್ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಇದು. ನೆಕ್ಸ್ಟು ಸ್ವಾರಸ್ಯ. ಇಷ್ಟು ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು, ಅಬ್ಬಲಿ ಅವರ ರಸಬಳ್ಳಿ ಜನಪದ ಈ ಒಂದು ಪದ್ಯ ಭಾಗದಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ, ಬಂಗಾರ ನಿನಗೆ ಸ್ಥಿರವಲ್ಲ. ಇದು ಆಯ್ಕೆ. ಈ ಮೇಲಿನ ವಾಕ್ಯವನ್ನು ಹಲಸಂಗಿ ಗೆಳೆಯರು ಸಂಪಾದಿಸಿದ ಅಬ್ಬಲಿ ಅವರ ರಸಬಳ್ಳಿ ಎಂಬ ಜನಪದ ತ್ರಿಪದಿಗಳಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಜನಪದರು ಈ ತ್ರಿಪದಿಯಲ್ಲಿ ಸಿರಿತನದ ಗೌರವದಲ್ಲಿ ಮೆರೆಯುವವರಿಗೆ ಮತ್ತು ಸಿರಿ ಸಂಪತ್ತು ಶಾಶ್ವತವಲ್ಲ, ಅವುಗಳನ್ನು ನೆಚ್ಚಿ ಬದುಕು ಸಾಗಿಸುವವರಿಗೆ ಬುದ್ಧಿವಾದವನ್ನು ಹೇಳಿದ್ದಾರೆ. ಸ್ವಾರಸ್ಯ ಇದು ಇಷ್ಟು ನೀವು ಸ್ವಾರಸ್ಯ ಬರೀಬೇಕಾಗುತ್ತೆ. ನೆಕ್ಸ್ಟು ನೀ ತಂಪ ನನ್ನ ತವರಿಗೆ. ಇದು ಒಂದು ತುಂಬ ಇಂಪಾರ್ಟೆಂಟು ಆಯ್ಕೆ.
ಈ ಮೇಲಿನ ವಾಕ್ಯವನ್ನು ಅಲಸಂಗಿ ಗೆಳೆಯರು ಸಂಪಾದಿಸಿದ ಹಬ್ಬಲಿಯವರ ರಸಬಳ್ಳಿ ಎಂಬ ಜನಪದ ತ್ರಿಪದಿಗಳಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಇದು ನೆಕ್ಸ್ಟು ಸಾರಾಂಶ. ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಗದ್ಯದ 3 ಅಂಕದ ಸಂದರ್ಭ ಸಹಿತ ಸ್ವಾರಸ್ಯಗಳಿವು. ಗದ್ಯದ 3 ಅಂಕದ ಸಂದರ್ಭ ಸಹಿತ ಸ್ವಾರಸ್ಯಗಳು ನೋಡಿ. ಮುಟ್ಟಿಸಿಕೊಂಡವನು ಪಿ ಲಂಕೇಶ. ಆಪರೇಷನ್ ಆಗಬೇಕು ಪರವಾಗಿಲ್ವಾ? ಇದೊಂದು ಸರಿಯಾಗಿ ಓದ್ಕೊಳ್ಳಿ. ಆಪರೇಷನ್ ಆಗಬೇಕು ಪರವಾಗಿಲ್ವಾ ಆಯ್ಕೆ. ಪ್ರಸ್ತುತ ವಾಕ್ಯವನ್ನು ಪಿ ಲಂಕೇಶ್ರವರ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ 5 ಮುಟ್ಟಿಸಿಕೊಂಡವನು ಒಂದು ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಬಸಲಿಂಗನು ತನ್ನ ಕಣ್ಣಿನವನ್ನು ಡಾಕ್ಟರ್ ತಿಮ್ಮಪ್ಪ ಹತ್ತಿರ ತೋರಿಸಲು ಹೋದಾಗ ಡಾಕ್ಟರ್ ತಿಮ್ಮಪ್ಪ ಅವನ ಕಣ್ಣನ್ನು ಪರಿಶೀಲಿಸಿ ಈ ಮಾತನ್ನು ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವರು ಹೇಳ್ತಾರೆ. ಸ್ವಾರಸ್ಯ ಇಷ್ಟಿದೆ. ಇದು ಸ್ವಾರಸ್ಯ. ಬಸಲಿಂಗನು ಸರ್ಕಾರಿ ಆಸ್ಪತ್ರೆಯಲ್ಲಿ 10 ಜನ ಸಾಲುಗಟ್ಟಿ ನಿಂತಿದ್ದ ಸಾಲಿನಲ್ಲಿ ಕಾಯುತ್ತಾ ನಿಂತಿದ್ದ ಎಲ್ಲರೂ ಬಡವರು. ಬಸಲಿಂಗನು ಕಾಯುತ್ತಾ ಕೋತೆ ಅವನ ಸರದಿ ಬಂದಾಗ ಡಾಕ್ಟರ್ ತಿಮ್ಮಪ್ಪನವರ ಎದುರು ನಿಂತು ಒಟ್ಟಿಗೆ ತನ್ನ ಕಷ್ಟಗಳನ್ನು ಹೇಳಿಕೊಳ್ತಾನೆ. ನೆಕ್ಸ್ಟು ಬಸಲಿಂಗಪ್ಪ ನೀನು ತುಂಬ ಒಳ್ಳೆಯವನು. ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಪಿ ಲಂಕೇಶ್ರವರ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ 5 ಮುಟ್ಟಿಸಿಕೊಂಡವನು ಎಂಬ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಬಸಲಿಂಗನು ತನ್ನ ಕಣ್ಣಿನ ನೋವು ಕಡಿಮೆ ಆಗದಿದ್ದಾಗ ಮರಳಿ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಬಂದಾಗ ಈ ಮಾತನ್ನು ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವರು ಹೇಳ್ತಾರೆ. ಸ್ವಾರಸ್ಯ ಒಂದು ವಿವರಣೆ ಯಾವ ಸಂದರ್ಭ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ ಅಂತ ಒಂದು ಸಂದರ್ಭ ಆಯ್ಕೆ ಬರುತ್ತೆ. ಯಾವ ಆಯ್ಕೆ ಅಂದರೆ ಪ್ರಸ್ತುತವಾಗಿ ಪಿ ಲಂಕೇಶ್ರವರ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಈ ಒಂದು ವ್ಯಾಖ್ಯಾನವನ್ನು. ಯಾವ ಸಂದರ್ಭದಲ್ಲಿ ಈ ವ್ಯಾಖ್ಯಾನವನ್ನು ವ್ಯಕ್ತಪಡಿಸಲಾಗಿದೆ ಅಂದರೆ ಬಸಲಿಂಗನು ತನ್ನ ಕಣ್ಣನ್ನು ಡಾಕ್ಟರ್ ತಿಮ್ಮಪ್ಪನವರ ಸಲಹೆ ಮೇರೆಗೆ ಡಾಕ್ಟರ್ ಚಂದ್ರಪ್ಪನವರಿಗೆ ತೋರಿಸಲು ಹೋದಾಗ ಈ ಮಾತನ್ನು ಡಾಕ್ಟರ್ ಚಂದ್ರಪ್ಪನವರು ಬಸಲಿಂಗನಿಗೆ ಹೇಳ್ತಾರೆ. ಸ್ವಾರಸ್ಯ ಯಾವ ಒಂದು ಸಂದರ್ಭದಲ್ಲಿ ನಡೆಯುತ್ತದೆ ಅಂದರೆ ಇಲ್ಲಿ ಕೊಡಲಾಗಿದೆ. ಸರಿಯಾಗಿ ನೀವು ಅದನ್ನು ಸ್ಟಡಿ ಮಾಡ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇದು. ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ? ಇದೊಂದು ತುಂಬ ಇಂಪಾರ್ಟೆಂಟ್ ಆಯ್ಕೆ. ಈ ವಾಕ್ಯವನ್ನು ನೇಮಿಚಂದ್ರನವರು ಬರೆದಿರುವ ಬದುಕು ಬದಲಿಸಬಹುದು ಎಂಬ ಕೃತಿಯಿಂದ ಆರಿಸಲಾದ ಆಯ್ಕೆ ಇದೆ. ನಮ್ಮ ಕೈಯಲ್ಲಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ನೆಕ್ಸ್ಟ್ ಸಂದರ್ಭ ಲೇಖಕಿ ಅದೃಷ್ಟವನ್ನು ಕುರಿತು ಮಾತನಾಡುವ ಸಂದರ್ಭದಲ್ಲಿ ಮೇಲಿನ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ ಲೇಖಕಿಗೆ ಯಾರಾದರೂ ಮಾತಿನ ಮಧ್ಯೆ ಏನು ಮಾಡಬೇಕಾಗುತ್ತೋ ಎಲ್ಲ ಹಣೆ ಬರ ಆಗುವುದು ಹಾಗೆ ಆಗುತ್ತೆ ಎಂದರೆ ರೇಗಿ ಹೋಗುತ್ತಿದೆ ಏಕೆಂದರೆ ಅವರ ಪ್ರಕಾರ ನಾವು ಕೆಲವೊಮ್ಮೆ ಆಗುವುದನ್ನು ತಡೆಯಲಾಗದಿರಬಹುದು, ಆದರೆ ತಡೆಯುವ ಪ್ರಯತ್ನನಾದರೂ ಮಾಡಬಹುದಲ್ಲವೇ ಎಂದು ಪ್ರಶ್ನಿಸುತ್ತಾರೆ. ನೆಕ್ಸ್ಟ್ ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ನೇಮಿಚಂದ್ರ ಅವರು ಬರೆದ ಆಯ್ಕೆ ಇದೆ. ನಮ್ಮ ಕೈಯಲ್ಲಿ ಎಂಬ ಗದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಒಂದು ಸಂದರ್ಭ ಕಮಲಮ್ಮ ಮೇಡಮ್ ಮತ್ತು ಮೂಲೆ ಮನೆ ಮುದ್ದೇಗೌಡರಿಗೆ ಆಗಿದ್ದ ಮೂತ್ರಪಿಂಡದ ಕಲ್ಲುಗಳು ಮತ್ತು ಅದರ ಪರಿಹಾರೋಪಾಯಗಳ ಕುರಿತು ಚರ್ಚಿಸುವಾಗ ಈ ಮಾತನ್ನು ನೇಮಿಚಂದ್ರ ತಮ್ಮ ಗಂಡ ಕೀರ್ತಿಗೆ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ ಕಮಲಮ್ಮ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಉಂಟಾಗಿ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು. ಅವರು ಶಸ್ತ್ರಚಿಕಿತ್ಸೆಯ ನಂತರ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡಿರಲ್ಲದೆ ವೈದ್ಯರು ಹೇಳಿದ ಕೆಲವು ಆಹಾರದ ಬದಲಾವಣೆಗಳನ್ನು ಜಾರಿಗೆ ತಂದರು. ಇಷ್ಟು ನೀವು ಬರಿಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ತಿರುಗುಗಳನ್ನಡ ಬೆನ್ನುಡಿ ಮುದ್ದಣ ಉಪಚಾರಧಾರಿತನಾದ ಪಶ್ಚಿಮ ಬಳಲಿಕ್ಯು ಮುಡಿಯೇ. ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಬೇಕು. ಆಯ್ಕೆ ಈ ಮೇಲಿನ ವ್ಯಾಖ್ಯಾನವನ್ನು ಮುದ್ದಣ ಬರೆದ ತಿರುಳುಗನ್ನಡದ ಬೆಳ್ನುಡಿ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಮುದ್ದಣ ಅರಮನೆಯಿಂದ ಒಂದು ದಿನ ಸಾಯಂಕಾಲ ಓಲಗವನ್ನು ಮುಗಿಸಿಕೊಂಡು ಮನೆಗೆ ಬಂದ ಮೇಲೆ ಅವನ ಹೆಂಡತಿ ಅವನಿಗೆ ಉಪಚಾರವನ್ನು ಮಾಡಿದಾಗ ಈ ಮಾತನ್ನು ಹೇಳುತ್ತಾಳೆ. ಸ್ವಾರಸ್ಯ ಒಂದು ದಿನ ಸಂಜೆ ಪ್ರತಿನಿತ್ಯವಾದಂತೆ ರಾಜನ ಒಂದು ಓಲಗವು ಮುಗಿದಾಗ ಕವಿಗಳಲ್ಲಿ ಪ್ರಮುಖನಾದ ಮುದ್ದಣ್ಣನು ಅರಮನೆಯಿಂದ ಹೊರಟನು. ಪಕ್ಕದ ಬೀದಿಯಲ್ಲಿ ಪಡೆದು ಪಕ್ಕದಲ್ಲಿದ್ದ ತನ್ನ ಮನೆಗೆ ಬರುತ್ತಿರಲು ಅವನ ಹೆಂಡತಿಯಾದ
ಮನೋರಮೆ ದೂರದಲ್ಲಿ ಅದನ್ನು ನೋಡಿ ಎದುರಿಗೆ ಬಂದು ಕಾಲು ತೊಳೆದುಕೊಳ್ಳಲು ನೀರನ್ನು ಕೊಟ್ಟು ಮತ್ತೆ ಕೈ ಹಿಡಿದುಕೊಂಡು ಒಳಗಡೆ ತೊಟ್ಟಿಗೆ ಕರೆದುಕೊಂಡು ಹೋಗಿ ಮಣೆಯನ್ನು ಹಾಕಿ ಕುಳ್ಳರಿಸಿ ಮಾತನಾಡದೆ ರುಚಿಕರವಾದಂಥ ಹಣ್ಣನ್ನು ತಿನ್ನುವುದಕ್ಕೆ ಕೊಟ್ಟು ಕೆನೆ ಹಾಲನ್ನು ಕುಡಿಯುವುದಕ್ಕೆ ಕೊಟ್ಟು ಉಪಚಾರ ಮಾಡುತ್ತಿದ್ದಾಳೆ. ಇಷ್ಟು ನೀವು ಇಲ್ಲಿವರೆಗೂ ಬರೀಲೇಬೇಕು. ಓಕೆನಾ? ನೆಕ್ಸ್ಟ್ ಇದೊಂದು ಬರುತ್ತೆ, ಪದ್ಯಂ ಗದ್ಯಂ ಗದ್ಯಂ ರುದ್ಯಂ. ಇದು ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ 3 ಕೊಟ್ಟಿದ್ದೇನೆ. ಸರಿಯಾಗಿ ಇದೊಂದು ಸ್ಟಡಿ ಮಾಡ್ಕೊಳ್ಳಿ. ಜೊತೆಗೆ ಕನ್ನಡಂ ಕತ್ತೂರಿ ಎಲ್ತೆ, ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಕರೆಕ್ಟ್, ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಮತ್ತು ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ತುಂಬ ಇಂಪಾರ್ಟೆಂಟ್. ಕೃಷ್ಣಗೌಡನ ಆನೆ ಕಿಪಿಚ್ಚೆ ಪೂರ್ಣಚಂದ್ರ ತೇಜಸ್ವಿ, ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಇದು ನಮ್ಮ ಕಡೆ ಕೆಮ್ಮ ಕಾಲಿಂಗ್ ಬೇಲ್ ಇದ್ದ ಹಾಗೆ, ಇದೊಂದು ತುಂಬ ಇಂಪಾರ್ಟೆಂಟ್ ಆಯ್ಕೆ. ಈ ವಾಕ್ಯವನ್ನು KP ಪೂರ್ಣಚಂದ್ರ ತೇಜಸ್ವಿ ಬರೆದ ಕೃಷ್ಣಗೌಡನ ಆನೆ ಎಂಬ ದೀರ್ಘ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ಲೈನ್ಮನ್ ದುರ್ಗಪ್ಪ ಲೇಖಕರ ಬಳಿ ಕೊಡಲಿಯನ್ನು ತೆಗೆದುಕೊಳ್ಳಲು ಬಂದಾಗ ಲೇಖಕರು ಜೀಪಿನ ಗೇರ್ ಬಾಕ್ಸ್ ರಿಪೇರಿ ಮಾಡುತ್ತಿರುವಾಗ ಅವರ ಗಮನ ಸೆಳೆಯಲು ದುರ್ಗಪ್ಪ ಒಂದೆರಡು ಬಾರಿ ಕೆಮ್ಮಿದ ಸಂದರ್ಭದಲ್ಲಿ ಲೇಖಕರು ಪ್ರತಿಕ್ರಿಯಿಸಿದ ಮಾತು ಇದಾಗಿದೆ. ಸ್ವಾರಸ್ಯ, ಲೈನ್ಮನ್ ದುರ್ಗಪ್ಪ ಲೇಖಕರ ಬಳಿ ಕೊಡಲಿಯನ್ನು ಕೇಳಿ ಪಡೆಯಲು ಬರುತ್ತಾನೆ. ಮಲೆನಾಡಿನಲ್ಲಿ ಮನೆಯ ಒಳಗೆ ಯಾರಿದ್ದಾರೋ ಅವರು ಹಿರಿಯರು, ಕಿರಿಯರು, ಹೆಂಗಸರು, ಗಂಡಸರು ಅವರನ್ನು ಏನೆಂದು ಸಂಬೋಧಿಸಬೇಕು ಎಂದು ತಿಳಿದೇ ಅವರ ಗಮನವನ್ನು ಸೆಳೆಯಲು ಬಂದವರು ಕೆಮ್ಮಿ ಕೇಕರಿಸಿ ತಾವು ಬಂದಿರುವ ವಿಷಯ ಮನೆಯವರಿಗೆ ತಿಳಿಸ್ತಾನೆ. ಇದೊಂದು ತುಂಬ ಇಂಪಾರ್ಟೆಂಟ್. ಆನೆ ಸಾಕುವುದು ಎಂದರೆ ಎಲೆಕ್ಷನ್ನಿಗೆ ನಿಂತ ಹಾಗೆ, ಇದೊಂದು ಪ್ರಶ್ನೆ. ಆಯ್ಕೆ, ಈ ವಾಕ್ಯವನ್ನು KP ಪೂರ್ಣಚಂದ್ರ ತೇಜಸ್ವಿ ಎಂಬ ದೀರ್ಘ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ಚಾರ್ಮಡಿ ಕಣಿವೆಯ ಪಾತಾಳದಲ್ಲಿದ್ದ ಮರಗಳನ್ನು ಲಾರಿ ದಾರಿಗೆ ಸಾಗಿಸಲು ಕೃಷ್ಣೇಗೌಡ ವೀಮ್ಕೋ ಕಂಪ್ನಿಯಿಂದ ಕಾಂಟ್ರಾಕ್ಟ್ ತೆಗೆದುಕೊಂಡಿರ್ತಾರೆ. ಕೃಷ್ಣೇಗೌಡ ಗೋಳರ ಮಠದ ಆನೆಯನ್ನು ರಂದಿದ್ದು ಆಗಲೇ ಈ ಸಂದರ್ಭದಲ್ಲಿ ಊರಿನ ಜನರ ಕೃಷ್ಣೇಗೌಡ ಬಗ್ಗೆ ಈ ಮಾತನ್ನು ಹೇಳಿಕೊಳ್ತಾರೆ. ಸ್ವಾರಸ್ಯ ಎಷ್ಟಿದೆ, ಸರಿಯಾಗಿ ಸ್ಟಡಿ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಈ ಪಾಠದಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ನೆಗ್ಲೆಕ್ಟ್ ಮಾಡಬೇಡಿ. ವಿಡಿಯೋ ಕೊನೆಯವರೆಗೂ ನೋಡಿ. ವೆಪನ್ಸ್ ಆರ್ ವೆಪನ್, ನಮಗೆ ಮುಖ್ಯ ಅಂತ ಇಲ್ಲಿ ಇದೊಂದು ಬರುತ್ತೆ ಆಯ್ಕೆ. ಈ ವಾಕ್ಯವನ್ನು KP ಪೂರ್ಣಚಂದ್ರ ತೇಜಸ್ವಿ ಇದೇ ಪಾಠದಲ್ಲಿ. ಸಂದರ್ಭ, ಯಾವ ಸಂದರ್ಭದಲ್ಲಿ ಆಗುತ್ತೆ ಅಂದರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ದುರ್ಗಪ್ಪನಿಂದ ಕೊಡಲಿಯನ್ನು ಜೂರಿತ ಮಾಡಿ ಕಸಿದುಕೊಂಡು ಹೋಗಿ ಆಫೀಸ್ನಲ್ಲಿ ಇಟ್ಟಿರ್ತಾರೆ. ಅದನ್ನು ನಿರೂಪಕರು ನಾಗರಾಜನ ಹತ್ತಿರ ಹೋಗಿ ನನ್ನ ಕೊಡಲಿ ಯಾಕೆ ತಂದು ಆಫೀಸ್ನಲ್ಲಿ ಇಟ್ಕೊಂಡಿದ್ದೀರಿ ಎಂದು ಕೇಳಿದಾಗ ಫಾರೆಸ್ಟರ್ ನಾಗರಾಜ್ ಈ ಮಾತನ್ನು ನಿರೂಪಕರಿಗೆ ಹೇಳುತ್ತಾರೆ. ಓಕೆನಾ? ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಈ ಒಂದು ಪಾಠದಲ್ಲಿ. ಹದಿನಾಲ್ಕು ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ಕೋತೀನಿ, ಇದೊಂದು ಪ್ರಶ್ನೆ. ಆಯ್ಕೆ, ಈ ಪ್ರಸ್ತುತ ವಾಕ್ಯವನ್ನು ಕನ್ನಡದ ಅಗ್ರಮಾನ್ಯ ಲೇಖಕರಲ್ಲಿ ಒಬ್ಬರಾದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರಾದ KP ಪೂರ್ಣಚಂದ್ರ ತೇಜಸ್ವಿ ಅವರ ಕಿರಿಗೂರಿನ ಗಯ್ಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದು ಕೃಷ್ಣಗೌಡನ ಆನೆ ಎಂಬ ದೀರ್ಘ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ಈ ಮಾತನ್ನು ಪೋಸ್ಟನ್ ಜಬ್ಬಾರ್ ಸಾಹೇಬ್ ನಿರೂಪಕರಿಗೆ ಹೇಳುತ್ತಾನೆ. ಸ್ವಾರಸ್ಯ, ಯಾವ ಸ್ವಾರಸ್ಯ ಆಗಿರುತ್ತೆ, ಯಾವ ವಿವರಣೆ ಏನಿರುತ್ತೆ ಅಂದರೆ ನೋಡಿ, ಈ ಸಂದರ್ಭಾನುಚಿತ ವಾಕ್ಯದಲ್ಲಿ ನಿರೂಪಕರು ಜಬ್ಬಾರ್ನನ್ನು ಕೇಳುತ್ತಾ, ನೀನು ಪೋಸ್ಟ್ ಕೊಡದೆ ಜೋಳಿಗೆ ಒಳಗೆ ಹಾಕಿಕೊಂಡು ತಿರುಗುವುದಕ್ಕೆ ನಾಯಿ ಕಚ್ಚಿ ಇಂಜೆಕ್ಷನ್ ತೆಗೆದುಕೊಳ್ಳೋದಕ್ಕೂ ಏನಯ್ಯ ಸಂಬಂಧ ಎಂದು ಕೇಳಿದರು. ಅದಕ್ಕೆ ಜಬ್ಬಾರ್ ಮೂಡಿಗೆರೆಯ ನಾಯಿಗಳ ಬಗ್ಗೆ ಹೇಳುತ್ತಾ, ಎಲ್ಲರ ಮನೆ ಮುಂದೆ 4 ನಾಯಿಗಳು ದಾಲಿಗಿರುತ್ತವೆ. ಪ್ರತಿ ವರ್ಷ ಒಂದಲ್ಲ ಒಂದು ನಾಯಿ ಕಚ್ಚುತ್ತೆ. ನೋಡಿ, ನನಗೆ ಹುಚ್ಚು ಬಂದ ಮೇಲೆ ಔಷಧಿನೇ ಇಲ್ಲಂತೆ ಎಂದು ಮೇಲಿನಂತೆ ಹೇಳಿ ನಿರೂಪಕರ ಮನಸ್ಸನ್ನು ಗಿಟ್ಟಿಸಿಕೊಳ್ಳಲು ಪ್ರಯತ್ನಿಸಿದ. 14 ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ಕೋತೀನಿ ಅಂದರೆ ಮೊದಲು ತಾನು ಕುಂಟಿದ್ದು ಸಾಕಷ್ಟು ಮರುಕ ಹುಟ್ಟಿಸಲಿಲ್ಲವೆಂದು ಅರಿದಾಗಿ ಮಾತನಾಡ್ತಾನೆ. ಇಷ್ಟು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ 2ನೇ ಭಾಗದಲ್ಲಿ 2 ಅಂಕ ಮತ್ತು 1 ಅಂಕದ ಪ್ರಶ್ನೆಗಳು, 3ನೇ ಭಾಗದಲ್ಲಿ ಗ್ರಾಮರ್ ಪಾರ್ಟ್ ಹೇಳಿದ್ದೇನೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.